ಯಾಕೆಂದ್ರೆ ನನಗೆ ಕೊಟ್ಟಂತ ಸಮಯ ಬೇರೆ ಇತ್ತು, ಸಂದರ್ಭಗಳು. ಏನು ಸಿಂಗಲ್ ಟೀಚರ್ ಅಂದ್ರೆ ಬಹುಶಃ ಮುಂದೆ ಎಲ್ಲ ಸಂಘಗಳಾಗಿದ್ದಾವೆ. ಸರ್ ಮಾತಾಡ್ತಿರ್ಬೇಕಾದ್ರೆ ಎಲ್ಲ ಹೇಳಿದ್ರು ಬೇರೆ ಬೇರೆ ಸಂಘಗಳಂತ. ಮುಂದೊಂದು ದಿನಗಳಲ್ಲಿ ಏಕೋಪಾಧ್ಯಾಯ ಶಾಲಾ ಶಿಕ್ಷಕರ ಸಂಘನೂ ಆಗ್ಬೋದು, ಖಂಡಿತ. ನಾನು ಮುಂಚೆ ಸೇವೆಗೆ ಸೇರಿದಾಗ ಒಂದು ಮರದ ಕೆಳಗಡೆ ನನ್ನ ಶಾಲೆ, ಅಲ್ಲಿರ್ತಕ್ಕಂಥ ಸವಾಲುಗಳನ್ನೇ ನಾನು ಮಾತಾಡ್ತಾ ಹೋಗ್ತೀನಿ. ಒಬ್ಬ ಬಿಲ್ಡಿಂಗ್ ಇಲ್ಲಾರ್ದಂಥ ಶಾಲೆಯಲ್ಲಿ, ಒಂದು ವಾಹನ ಸೌಲಭ್ಯ ಇರಲಾರ್ದಂಥ ಶಾಲೆ, ಆಗ ತಾನೇ ಶಾಲೆ ಆ ಊರಿಗೆ ಮತ್ತು ಆ ಶಾಲೆಗೆ ನಾಮಕರಣವಾಗಿರ್ತಕ್ಕಂಥ ಗ್ರಾಮ. ಒಂದು ತಾಲೂಕಾ ಕೇಂದ್ರದಿಂದ ಕೇವಲ 7 ಕಿಲೋಮೀಟರ್ ಇದ್ರೂ ಸಹ ರಸ್ತೆ ಇರಲಾರ್ದಂಥ ಒಂದು ಕುಗ್ರಾಮ. ಮೊಬೈಲ್ ನೆಟ್ವರ್ಕ್ ಸ್ಟಿಲ್ ಇಲ್ಲಿವರೆಗೂ ಮೊಬೈಲ್ ನೆಟ್ವರ್ಕ್ ಇಲ್ಲದೆ ಇರುವಂಥ ಗ್ರಾಮ. ನೋಡಿ ಎಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸ್ತಿದ್ದೇವೆ ನಾವೆಲ್ಲ. ಮಕ್ಕಳನ್ನ ಅಡ್ಮಿಷನ್ ಮಾಡ್ಕೊಳ್ಳೋದು ದೊಡ್ಡ ಸವಾಲು ನನಗೆ. ಯಾಕಂದ್ರೆ ಆ ಮಕ್ಕಳು ಎಲ್ಲರೂ ಎಂಥ ಮಕ್ಕಳು ಅಂತಂದ್ರೆ ಬರೀ ಗುಡ್ಡಗಾಡದಲ್ಲಿ ದನ ಮೈಸೂರು ಕುರಿಕಾಯೋರು. ಅದು ಇರ್ತಕ್ಕಂಥ 48 ಗುಡಿಸಲಲ್ಲಿ ಇರ್ತಕ್ಕಂಥ ಮಕ್ಕಳು ಎಷ್ಟು ಸಿಗ್ಬೋದು ನನಗೆ? ಅವ್ರು ಎಲ್ಲದರಂತ ಹುಡುಕ್ಬೇಕು. ಆಮೇಲೆ ನಮ್ಮ ದೇವದುರ್ಗ ತಾಲೂಕದಲ್ಲಿ ವಿಶೇಷವಾಗಿ ನನ್ನ ದೇವದುರ್ಗ ತಾಲೂಕದ ಅಂಕಿ ಸಂಖ್ಯೆ ಹೇಳೋದ್ರ ಮೂಲಕ ಮತ್ತೊಂದು ವಿಷಯ ಪ್ರಾರಂಭ ಮಾಡ್ತೀನಿ. ಪ್ರೆಸೆಂಟ್ ಆಗಿ ಒಂದು 100 ಶಾಲೆಗಳು 0 ಇದಾವೆ, ಅಂದ್ರೆ 0 ಟೀಚರ್ಸ್. ಅಲ್ಲಿ ಶಾಲೆಗಳಿದಾವೆ, ಶಿಕ್ಷಕರಿಲ್ಲ.